ಬಿಸಿಯೂಟ ನೌಕರರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಇತ್ತೀಚೆಗೆ ನಡೆದ ಜಿಲ್ಲಾ ಸಮಾವೇಶದಲ್ಲಿ ಹಕ್ಕೊತ್ತಾಯ ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ಎಂದು ಬಿಸಿಯೂಟ ತಯಾರು ನೌಕರರ ಸಂಘದ ಅಧ್ಯಕ್ಷೆ ಯಶೋಧ ಹೇಳಿದ್ದಾರೆ. ಫೆಬ್ರವರಿ 9ರಂದು ಮಧ್ಯಾಹ್ನ 12 ಗಂಟೆಗೆ ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಬಿಸಿಯೂಟ ನೌಕರರು ಮೃತಪಟ್ಟರೆ 20 ಲಕ್ಷ ಪರಿಹಾರ ನೀಡಬೇಕು. ಪ್ರತಿ ವರ್ಷ 2 ಜೊತೆ ಸಮವಸ್ತ್ರ ನೀಡುವುದು, ವೈದ್ಯಕೀಯ ಸಂಪೂರ್ಣ ವೆಚ್ಚವನ್ನು ಸರ್ಕಾರವೇ ಭರಿಸಬೇಕು ಸೇರಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಹಕ್ಕೊತ್ತಾಯ ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ ಅಂತ ಯಶೋಧ ಹೇಳಿದ್ದಾರೆ. ಸಂಘಟನೆಯಲ್ಲಿ ಹಾಗಾಗಿ ಇವತ್ತು ನಾನು ಈ ಗುಲ್ಬರ್ಗಾದಲ್ಲಿ ಪತ್ರಿಕೆಗೋಷ್ಠಿಯಲ್ಲಿ ಹೇಳಬೇಕಾದ ವಿಚಾರ ಅಂದರೆ, ತುಂಬ ನಮ್ಮ ಈ ಒಂದು ಸಣ್ಣ ಅಮೌಂಟ್ ಅಂತ ಬಿಸಿಯೂಟ ಹೆಣ್ಮಕ್ಳು ಕೆಲಸ ಮಾಡ್ತಿದ್ದಾರೆ. ಇವತ್ತು 24 ಗಂಟೆಯಲ್ಲಿ ಕೆಲಸ ಮಾಡತಕ್ಕಂಥ ಇವರಿಗೆ ದಿನಗೂಲಿಯಾಗಿ ಕೆಲಸ ತಗೊಂಡು ಎಲ್ಲ ಮಾಡ್ತಿದ್ದಾರೆ. ಆದರೆ ನಮಗೆ ಕನಿಷ್ಠ 4 ಅವರ್ ಕೆಲಸ ಅಂತ ಕೊಟ್ಟು ಸರ್ಕಾರ ಫಸ್ಟಿಗೆ, ಅದು ಇವಾಗ ನಮಗೆ 8 ಗಂಟೆ ಆದ್ರೂ ಕೆಲಸ ಆಗ್ತಾ ಇಲ್ಲ. ಬೆಳಗ್ಗೆ 9 ಗಂಟೆಗೆ ಹೋಗ್ತಾರೆ ನಮ್ಮ ಹೆಣ್ಮಕ್ಳು, ಬರೋದು ಸಂಜೆ 3:30 4 ಗಂಟೆ ಆಗುತ್ತೆ. ಅವರಿಗೆ ಮಧ್ಯಾಹ್ನದಲ್ಲಿ ಯಾವುದೇ ಕೆಲಸಕ್ಕೂ ಎಲ್ಲೂ ಹೋಗಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಕೇವಲ 3,600 4,600 4,700 ರೂಪಾಯಿ ಈ ಸಂಬಳ ಕೊಟ್ಟಿದ್ದಾರೆ. ಈಗ ಮತ್ತೆ ಬೆಳಗ್ಗೆಯಿಂದ ನಮಗೆ ಹಾಲು ಕೊಡಬೇಕು, ಮಾಲ್ಟ್ ಕೊಡಬೇಕು, ಅನ್ನ ಸಾರು ಮಾಡಬೇಕು, ಮತ್ತಿವಾಗ ಮೊಟ್ಟೆ ಕೊಡಬೇಕು. ಇಷ್ಟೆಲ್ಲ ವ್ಯವಸ್ಥೆಯನ್ನು ಇಟ್ಕೊಂಡು ಈ ಸರ್ಕಾರ ನಮಗೆ ಎಷ್ಟು ದೂರ್ತಾ ಇದೆ ಅಂದರೆ, ಇವತ್ತು ಇದೆಲ್ಲ ಸಹ ಕೊಡಬಾರ್ದು ಅಂತ ಹೇಳಿ ನಮಗೆ ಬೇರೆ ಇಸ್ಕಾನು ಮತ್ತೆ ಅದನ್ನೇ ಚೇತನ ಇಂಥ ಕಡೆ ಎಲ್ಲ ಬೇರೆ ಪಾಕೆಟ್ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಸರ್ಕಾರ ಮಾಡ್ತೇವೆ. ನಾವು 12ಕ್ಕೆ ಬಜೆಟ್ ಆಗ್ತೇವೆ. ನಾವು ಮಾರ್ಚ್ 2ಕ್ಕೆ ಬೆಂಗಳೂರು ಇಡೀ ಬಿಸಿಯೂಟದಲ್ಲಿ ಇರ್ತಕ್ಕಂಥ 1 ಲಕ್ಷದ ಜನರ ಹೆಣ್ಮಕ್ಳಿದ್ದೀವಿ. ಅಷ್ಟು ಜನ ಹೋರಾಟ ಮಾಡಬೇಕು. ಹೋರಾಟ ಮಾಡ್ಕೊಂಡು ಅವ್ರ ಗುರಿಯನ್ನು 1,500 ಅಂತಕ್ಕಂಥದ್ದು ಈಗಾಗಲೇ ಗೆದ್ದಿದೆ. ಇವರೇನೋ ಸುಪ್ರೀಂ ಕೋರ್ಟ್ ಹೋಗ್ತಾರೆ ಅಂತಕ್ಕಂಥ ವಾತಾವರಣ ಇದೆ. ನಾವೊಂದು ಪೂರ್ತಿ ಒಂದು ಲಿಸ್ಟ್ ತಯಾರು ಮಾಡಿ ಒಂದು ಕುಟುಂಬ ಬದುಕಕ್ಕೆ ಎಷ್ಟು ಅಂತಕ್ಕಂಥದ್ದು ಎಲ್ಲ ವಸ್ತುಗಳನ್ನು ಖರೀದಿ ಮಾಡಿ ನಾವೆಲ್ಲ ಹೈಕೋರ್ಟ್ನಲ್ಲಿ ಕೇಸನ್ನು ನಡೆಸಿದ್ದೀವಿ. ಹೈಕೋರ್ಟ್ ನಮ್ಮ ಪರವಾಗಿದೆ. ಆದರೆ ಅದನ್ನು ಜಾರಿ ಮಾಡ್ತಾರೆ. ಸರ್ಕಾರ ಒಂದೇ ಹೇಳ್ತದೆ, ನಾವು ಇಷ್ಟು ಕೊಡೋಕ್ಕಾಗಲ್ಲ, ನಮ್ಮಲ್ಲಿ ಏನಾದರೂ ಕೊಡೋಕೆ ಕೇಂದ್ರ ಸರ್ಕಾರಕ್ಕೆ ಪಾಲು ಕೊಡಬೇಕು, ಅವ್ರು ಕೊಡ್ತಾ ಇಲ್ಲ ಅಂತಕ್ಕಂಥ ಒಂದೇ ಹೇಳ್ತಾ ಇದೆ. ಅದಕ್ಕೆ ಅರ್ಧ ಪಾಲು ಕೇಂದ್ರದಿಂದ ಅರ್ಧ ಪಾಲು ರಾಜ್ಯ ಸರ್ಕಾರ ಇರ್ತದೆ ಈ ಒಂದು ಬಿಸಿಯೂಟದ ಇದರಲ್ಲಿ. ಒಟ್ಟಿನಲ್ಲಿ ಎರಡೂ ಸರ್ಕಾರಗಳು ನಮ್ಮ ತಿಳಿದ ಪ್ರಕಾರ ಇವರಿಗೆ ಹೊರಗಿಟ್ಟು NGO ಮೂಲಕ, ಈಗಾಗಲೇ ಬೆಂಗಳೂರದಾಗೆಲ್ಲ ಇಸ್ಕಾನ್ ಟೆಂಪಲ್ ಏನೋ ಅವ್ರು ನಡೆಸ್ತಾರೆ. ಇಲ್ಲಿ ಕಲಬುರಗಿಯಲ್ಲಿ ಭಾರಿ NGO ಮೂಲಕ ನಡೆಸ್ತಕ್ಕಂಥದ್ದು, ಅವ್ರ ಮೂಲಕ ಆಹಾರವನ್ನು ತಯಾರು ಮಾಡಿ ಕೊಡ್ತಕ್ಕಂಥ ಮುಂದೆ ಇದು ಆಗಬೇಕು. NGOಗಳು ಕೊಡ್ತಕ್ಕಂಥ ಒಂದು ಋಣಾಂತಿದೆ. ಆ ಒಂದು ಧಿಕ್ಕರಿಸಿ ಏನದ ಈ ಒಂದು ಪೇಮೆಂಟ್ ಹೆಚ್ಚು ಮಾಡದೇ ಇರತಕ್ಕಂಥ ವ್ಯವಸ್ಥೆ ಎರಡೂ ಸರ್ಕಾರ ಮಾಡ್ತೇವೆ. ಆ ಒಂದು ಕಾರಣಕ್ಕೆ ಕನಿಷ್ಠ 31,500 ಕನಿಷ್ಠ ಕೊಡ್ಬೇಕಂತಕ್ಕಂಥ ನಮ್ಮ ಬೇಡಿಕೆ ಇದೆ ಸರ್. ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ AITCಯ ಸಂಯೋಜಿತ ಸಂಘಟನೆಯ ಜಿಲ್ಲಾ ಸಮಾವೇಶವನ್ನು ಬಹಳ ಯಶಸ್ವಿಯಾಗಿ ನಡೆಯಿತು. ಆ ಒಂದು ಸಮಾವೇಶದಲ್ಲಿ ಈ ಒಂದು ಅಡುಗೆ ಮಾಡ್ತಕ್ಕಂಥವ್ರಿಗೆ ಕನಿಷ್ಠ ವೇತನ ಕೊಡಬೇಕು ಅಂತಕ್ಕಂಥ ಹಿನ್ನೆಲೆಗಳು, ಮುಖ್ಯ ಅಡುಗೆ ಸಹಾಯಕರಿಗೆ 4,700, ಅಡುಗೆ ಮಾಡೋರಿಗೆ ಬರೀ 4,600 ಕೊಡ್ತಕ್ಕಂಥ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಪಾಲಿರ್ತದೆ. ಆದರೆ ಕೇಂದ್ರ ಸರ್ಕಾರ 500 ಬಿಟ್ಟು ಇನ್ನೋರು ಯಾವುದೇ ಥರ ಆ ಒಂದು ಹಣವನ್ನು ಹೆಚ್ಚೆ ಮಾಡಿಲ್ಲ. ರಾಜ್ಯ ಸರ್ಕಾರ ಕೂಡ ಬರೀ ಹೋರಾಟ ಮಾಡಿದವಮ್ಮ ವರ್ಷಕ್ಕೆ 500 ರೂಪಾಯಿ ಅನಿಸ್ತಕ್ಕಂಥದ್ದನ್ನು ರೂಢಿ ಮಾಡಿಕೊಂಡಿದೆ. ಇವೆಲ್ಲವನ್ನ ವಿರೋಧಿಸಿ ಕನಿಷ್ಠ ವೇತನ ಕೊಡಬೇಕು ಅಂತಕ್ಕಂಥ ಹಿನ್ನೆಲೆ ಒಳಗ ಇಡೀ ನಿನ್ನೆ ನಡ್ತಕ್ಕಂಥ ಸಮಾವೇಶದಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿ ಸರ್ಕಾರಕ್ಕೆ ಒಂದು ಆಗ್ರಹ ಮಾಡಿದ್ದೀವಿ. ಬಜೆಟ್ ಪೂರ್ವಕ್ಕಿಂತ ಮುಂಚಿತವಾಗಿ ರಾಜ್ಯ ಸಮಿತಿಯ AITCಯ ಸಭೆಯನ್ನು ಕರೆದು ಬಿಸಿಯೂಟದ ಸಮಸ್ಯೆ ಬಗ್ಗೆ, ಅದನ್ನು ಇವರ ಸಂಬಳದ ಬಗ್ಗೆ ಆಗಿರ್ಬೋದು, ಹಲವಾರು ಇಡಿಗಂಟದ ವಿಷಯ ಆಗಿರ್ಬೋದು, ಇದನ್ನು ಬಗೆಹರಿಸಬೇಕು ಅಂತಕ್ಕಂಥ ಒತ್ತಾಯನ ಮಾಡಿದ್ದೀವಿ. ಆ ಒಂದು ಒತ್ತಾಯಕ್ಕೆ ಸರ್ಕಾರ ಯಾವುದೇ ಒಂದು ಕಿವಿಗೊಡದೇ ಇರತಕ್ಕಂಥ ಸಂದರ್ಭ ಬಂದರೆ ಮಾರ್ಚ್ 2ರಂದು ಬೆಂಗಳೂರಿನಲ್ಲಿ ಅಗೋರಾತ್ರಿ